ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. 2 ಬಾರಿ ಸಮಾಜ ಅಧ್ಯಕ್ಷರಾಗಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಅವರದೇ ಆದ ಒಂದು ಕನಸಿತ್ತು. ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ಅಕಾಲಿಕ ಮರಣದಿಂದ ಆ ತೆರವಾದ ಸ್ಥಾನಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಒಳಪಂಗಡಗಳು ಒಂದಾಗಬೇಕಂತೇಳಿ ಮೈಸೂರಿನಲ್ಲಿ ಸುತ್ತೂರು ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಸಮಾಜದ ಎಲ್ಲ ಏನು ಉಪಪಂಗಡಗಳ ಸ್ವಾಮೀಜಿಗಳು ಅಂದು ಪಂಚಪೀಠಾಧೀಶ್ವರರು, ತುಮಕೂರು ಶ್ರೀಗಳು, ಸುತ್ತೂರು ಶ್ರೀಗಳು, ಸಿರಿಗೆರೆ ಶ್ರೀಗಳು ಮತ್ತು ಪಂಚಮಶಾಲಿ ಸಮಾಜ ಸ್ವಾಮೀಜಿಗಳು ಮತ್ತು ಎಲ್ಲ ವೀರಶೈವ ಲಿಂಗಾಯತ ಒಳಪಂಗಡ ಸ್ವಾಮೀಜಿಗಳು ಎಲ್ಲ ಮುಖಂಡರು ಒಂದೇ ವೇದಿಕೆಯಲ್ಲಿ 3 ದಿವಸಗಳ ಕಾಲ ಅಖಿಲ ಭಾರತ ವೀರಶೈವ ಸಮಾವೇಶ ನಡೆಯಿತು ಸುತ್ತೂರಿನಲ್ಲಿ. ಯಡಿಯೂರಪ್ಪನವರು ಸಮಾಜಕ್ಕೆ ಆಪತ್ತು ಬಂದಾಗ ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅಂತೇಳಿ ಸರ್ಕಾರ ಒಡೆಯುವ ಪ್ರಯತ್ನದಲ್ಲಿ ಷಡ್ಯಂತ್ರದಿಂದ ಸಮಾಜ ಇಬ್ಬಾಗ ಮಟ್ಟಕ್ಕೆ ಹೋಗಿತ್ತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದೇ ಮಾತು ಹೇಳಿದ್ರು, ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾ ನಮ್ಮ ಸಮಾಜ ಅಧ್ಯಕ್ಷರು, ಅವರು ತೆಗೆದುಕೊಳ್ಳುವ ನಿರ್ಣಯಕ್ಕೆ ನಾವು ಬದ್ಧ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿದ್ರು. ಇವತ್ತು ಶಿವಶಂಕರಪ್ಪನವರಿಲ್ಲ. ಶಿವಶಂಕರಪ್ಪನವರ ಏನು ಅಪೇಕ್ಷೆ ಇತ್ತು ಒಳಪಂಗಡ ಒಂದಾಗಬೇಕಂತೇಳಿ, ಅದು ಯಡಿಯೂರಪ್ಪನವ್ರಿಗೂ ಸಹ